ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಲು ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಆಯೋಜಿಸಲಾಗಿದೆ. ಕಲೆ, ಸಂಸ್ಕೃತಿ, ಸಂಗೀತ, ಸಾಹಿತ್ಯ, ಆಹಾರ ಹಾಗೂ ವೈವಿಧ್ಯಮಯ ಪರಂಪರೆಗಳ ಸಂಗಮವಾಗಿದೆ. ಫ್ರೀಡಂ ಹಬ್ಬದಲ್ಲಿ ಶಾಸನ ಸಭೆ ವೀಕ್ಷಣೆ ಹಾಗೂ ಅಪರೂಪದ ಸಂವಿಧಾನಾತ್ಮಕ ದಾಖಲೆಗಳ ವೀಕ್ಷಣೆಗೂ ಅವಕಾಶವಿದೆ. ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ಮೈಲಿಗಲ್ಲುಗಳನ್ನು ಮರುಸೃಷ್ಟಿಸುವ ಮ್ಯೂಸಿಯಂ, ನಾಟಕ, ಸಾಂಸ್ಕೃತಿಕ, ಸ್ಥಳೀಯ ಸಂಪ್ರದಾಯಗಳ ಪ್ರದರ್ಶನ ಆಯೋಜಿಸಲಾಗಿದೆ. ದಿನವಿಡೀ ನಡೆಯುವ ವೈವಿಧ್ಯಮಯ ಕಾರ್ಯಕ್ರಮಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಜ್ಜು ಮಾಡಲಾಗಿದೆ. ಆದರೆ ಪ್ರವೇಶಾತಿಗೆ QR ಕೋಡ್ ಕಡ್ಡಾಯ ಮಾಡಲಾಗಿದೆ. ಫ್ರೀಡಂ ಹಬ್ಬದಲ್ಲಿ ವಿವಿಧ ಕಲಾ ತಂಡಗಳ ಪ್ರದರ್ಶನ, ಗಾಂಧಿ ಪ್ರತಿಮೆ ಬಳಿ ನಡೆದ ಹೋರಾಟದ ಪ್ರದರ್ಶನ ಇದೆ. ಫ್ರೀಡಂ ವಾಲ್ ಎಕ್ಸಿಬಿಷನ್ ಇರಲಿದೆ. ಬೆಳಗ್ಗೆ 12 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೂ ವಿವಿಧ ಕಾರ್ಯಕ್ರಮಗಳು ಇರುತ್ತೆ. ಸಂಜೆ 6 ಗಂಟೆಗೆ ರಸ ಸಂಜೆ ಸಂಗೀತ ಕಾರ್ಯಕ್ರಮ ನೆರವೇರಲಿದೆ. ಜೀವನ ಶೈಲಿ ಉತ್ಪನ್ನಗಳು, ಕರಕುಶಲ ವಸ್ತುಗಳು, ಸಾವಯವ ಉಡುಪುಗಳು, ಆಟಿಕೆಗಳು, ಜವಳಿ, ಆಹಾರ ಸೇರಿ 120ಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆಯಲಾಗಿದೆ. ಇವತ್ತು ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ನಡೀತಾ ಇದೆ. ಈ ವಿಧಾನಸೌಧದಲ್ಲಿ ಬರುವಂತಹ ಜನರನ್ನ ಆಕರ್ಷಣೆ ಮಾಡೋದಕ್ಕೆ ಸರ್ಕಾರ ಬೇರೆ ಬೇರೆ ರೀತಿಯಂತಹ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತದ್ದು. ಮುಖ್ಯವಾಗಿ ವಿಧಾನಸೌಧದ ಈ ಒಂದು ಭಾಗದಲ್ಲಿ ಫುಡ್ ಸ್ಟಾಲ್ಗಳನ್ನು ಹಾಕಲಾಗಿದೆ. ಒಟ್ಟು 20ಕ್ಕೂ ಅಧಿಕ ಈ ಒಂದು ಫುಡ್ ಸ್ಟಾಲ್ಗಳನ್ನು ಹಾಕಿರುವಂತದ್ದು. ಪ್ರತಿ ಜಿಲ್ಲೆಯ, ಉದಾಹರಣೆಗೆ ಉತ್ತರ ಕನ್ನಡ, ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ, ಹೀಗೆ ಪ್ರತಿಯ ಜಿಲ್ಲೆಯ ಹೆಸರನ್ನು ಇಟ್ಟು ಆ ಜಿಲ್ಲೆಯ ವಿಶೇಷವಾದಂತಹ ಏನು ಪದಾರ್ಥಗಳನ್ನ ಅಥವಾ ತಿಂಡಿ ಅಥವಾ ಸಿಹಿಗಳನ್ನ ವಿತರಣೆ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತು ಮಾಡಲಾಗ್ತಾ ಇದೆ. ನಾನಿರುವಂಥದ್ದು ಚಿತ್ರದುರ್ಗ ಮತ್ತು ದಾವಣಗೆರೆ ಭಾಗದ ಒಂದು ಸ್ಟಾಲ್ ಮುಂದೆ. ಇಲ್ಲಿ ಈ ಮೆಣಸಿನಕಾಯಿ ಬಜ್ಜಿಯನ್ನು ಇಟ್ಟಿರುವಂಥದ್ದು. ಬರುವಂತಹ ಪ್ರತಿಯೊಬ್ಬ ಜನರಿಗೂ ಕೂಡ ಆಯಾ ಜಿಲ್ಲೆಯ ವಿಶೇಷವಾದಂತಹ ಪದಾರ್ಥವನ್ನು ಅಥವಾ ಅಲ್ಲಿರುವಂತಹ ವಿಶೇಷ ತಿಂಡಿಯನ್ನು ಉಚಿತವಾಗಿ ಕೊಡುವಂತಹ ಕೆಲಸಕ್ಕೆ ಇವತ್ತು ಸರ್ಕಾರ ಮುಂದಾಗಿರುವಂಥದ್ದು. ಈ ನೋಡ್ತಿದ್ದೀವಿ ನಾವು ಈಗ ಚಿತ್ರದುರ್ಗ ಮತ್ತು ದಾವಣಗೆರೆಯ ವಿಶೇಷವಾದಂತಹ ತಿಂಡಿ. ಅಲ್ಲಿ ಮೆಣಸಿನಕಾಯಿ ಬಜ್ಜಿ ಅಥವಾ ಚಿಲ್ಲಿ ಬಜ್ಜಿಯನ್ನು ಮಾರಾಟ ಮಾಡ್ತಾರೆ. ನನ್ನ ಜೊತೆಗೆ ಇವತ್ತು ಸ್ಟಾಲ್ ಹಾಕಿರುವಂತಹ ವ್ಯವಸ್ಥಾಪಕರು ಇಲ್ಲಿದ್ದಾರೆ. ಸರ್, ಟೋಟಲ್ ಎಷ್ಟು ಅಂಗಡಿಗಳನ್ನು ಹಾಕಿದ್ರೆ, ಅಂಗಡಿಯಿಂದ ಮಳಿಗೆಗಳನ್ನು ಹಾಕಿದ್ರ, ಏನೇನು ವಿಶೇಷತೆ ಇದೆ? 20 ಜಿಲ್ಲೆ ಸರ್. 20 ಜಿಲ್ಲೆಗೆ 20 ಥರ ಐಟಮ್ ಇದೆ. ಧಾರವಾಡದ ಪೇಡ ಇದೆ, ಬೆಳಗಾವಿ ಕುಂದ ಇದೆ, ಬಿಜಾಪುರದ ಸೈಕಲ್ಲು ಕೋವಾ ಇದೆ, ಮೈಸೂರದು ಮೈಸೂರು ಪಾಕ್ ಇದೆ, ಮದ್ದೂರದು ಮದ್ದೂರು ವಡೆ ಇದೆ, ಕೋಲಾರದ ಕೋಳ್ಬಳೆ ಇದೆ, ಹಾಸನದ ಕಜ್ಜಾಯ ಇದೆ. ಹೇಗೆ ಜನರಿಗೆ ದುಡ್ಡಲ್ಲಿ ಕೊಡ್ತೀರಾ, ಹೆಂಗ್ ಕೊಡ್ತೀರಾ? ಫ್ರೀ ಸರ್, ಫ್ರೀ, ಎಲ್ಲರಿಗೂ ಫ್ರೀನೇ. ಉದ್ದೇಶ ಸರ್ಕಾರದ ಕಡೆಯಿಂದ ಮಾಡಿಸ್ತಾ ಇದಾರೆ ಸರ್. ಕೊಡಬೇಕು, 20 ಜಿಲ್ಲೆದು 20 ಏನು ವಿಶೇಷ ಐಟಮ್ ಇದೆ ಅದು ಕೊಡಬೇಕು ಅಂತ. ನೋಡಿ ಎಷ್ಟು ಯೂನಿಕ್ ಆಗಿ ಈಗ ಸರ್ಕಾರ ಮಾಡಕ್ ಹೊರಟಿದೆ. ಅಂದ್ರೆ ಈಗ ಬೆಳಗಾವಿಗೆ ಹೋದಾಗ ಕುಂದಾ ಸ್ಪೆಷಲ್, ಬರುವಂತಹ ಜನರಿಗೆ ಕುಂದವನ್ನು ಕೊಡುವಂಥದ್ದು, ಧಾರವಾಡ ಪೇಡ ಕೊಡುವಂಥದ್ದು, ಮತ್ತೆ ಮತ್ತೊಂದು ಭಾಗದಲ್ಲಿ ಈಗ ಮಂಡ್ಯ ಹೋದ್ರೆ ಮದ್ದೂರು ವಡೆ, ಆ ಸ್ಪೆಷಲ್ ಅದನ್ನು ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಇವತ್ತು ಈ ಒಂದು ಫ್ರೀಡಂ ಹಬ್ದಲ್ಲಿ ಬರುವಂತಹ ಜನರಿಗೆ ಸೂಪರ್ ಡೂಪರ್ ಆಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಉಚಿತವಾಗಿ ತಿಂಡಿ ತಿನ್ನೋಕ್ಕೂ ಕೂಡ ಅವಕಾಶ ಇದೆ. ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.